ಒಂದು ಬೌ ಇಟ್ಟಿದ್ದೆ ತಲೆಗೆ ಹಾಕೋಬೇಕಂತೇಳಿ. ತಲೆ ಬಾಚ್ಕೊಂಡ್ರೆ ಹಾಕೊಳಕ್ ಬೌ ಇಲ್ಲ ನೋಡು. ಎಲ್ಲಿ ಹೋತು? ಕಸ ಹೊಡಿಯತ್ನ್ಯಾಗ ಬಂದಿಲ್ಲ. ಕಸ್ತೂರಿ, ಏನ್ರಿ? ಏನ್ ಹುಡ್ಕಾತಿ? ನಿನ್ನೆ ತಲೆ ಬಾಚ್ಕೊಳ್ಬೇಕಾರ ಬೌ ಇಲ್ಲೇ ಇಟ್ಟಿದ್ದೆ ಪಲ್ಲಂಗ್ ಮ್ಯಾಗ. ಅಂದ್ರೆ ಬಾಚ್ಕೊಳ್ಬೇಕಾರ ಹತ್ತಿರ ಕರೆದ್ರಲ್ಲ, ಅವಸರಕ್ಕೆ ಹಂಗ ಹೋದೆ. ರಾತ್ರಿ ಬಂದಾಗ ಕೇಳ್ಬೇಕಂದ್ರೆ ನೆನಪು ಹಾರ್ಬಿಟ್ಟೆ. ಈಗ ಹುಡ್ಕಾತೀನಿ ಸಿಗವಲ್ತ. ಅದಕ್ಕೆ ಎಲ್ಲಿ ಹೋತ ಏನು? ಮೊದ್ಲ ನನ್ನ ಕಡೆ ಬೌ ಇದ್ದಿದ್ದಿಲ್ಲ. ಮತ್ತೆ ಪ್ಯಾಟಿಗೆ ಹೋಗ್ಬೇಕಿನ್ ತಗೊಳಕ. ಇಲ್ಲ ಕೂದ್ಲಗಾರ ಬರೋ ಮಟ ಕಾಯ್ಬೇಕು. ನೀವೇನ್ರ ನೋಡಿರನ ಎಲ್ಲೈತ್ ಬೌ ಅಂತೇಳಿ? ಆ ಕರೆ ಬಣ್ಣದಿತ್ತಲ್ಲ ತಲೆಗೆ ಹಾಕೊಳ್ಳೋದು ಕೂದ್ಲಕ್ಕ, ಆದನ? ಹಾ, ತೆಗೆದಿಟ್ಟಿರನ? ಕೊಡ್ರಂಗಾರ ಎಲ್ಲೈತಿ? ಕೊಡ್ತೇನಿ. ಪಿಕ್ಚರ್ಗೆ ಹೋಗಿ ಬಂದಿಲ್ಲ, ಹೆಂಗ ಅನಿಸ್ತ? ಚಲೋ ಅನಿಸ್ತಾ? ಮಸ್ತ್ ಇತ್ತ. ಹೌದು, ಬಂಗಾರದ ಪಂಜರ ಪಿಕ್ಚರ್ ನೋಡಿದ ಮೇಲೆ ಏನ್ ಅನಿಸ್ತು ನಿನಗ? ಏನ್ ಅನಿಸ್ಬೇಕು? ಚೆನ್ನಾಗಿತ್ತು. ನಾನು ಬಂಗಾರದ ಪಂಜರ ಅಂತ ತಿಳ್ಕೊಂಡಿದ್ದೆ. ನಾನು ಹಂಗ ತಿಳ್ಕೊಂಡೆ. ಅಲ್ಲಿ ಹೋದ್ಮೇಲೆ ಗೊತ್ತಾತ ಅದಲ್ಲ ಇದು ಅಂತೇಳಿ. ಹೌದನ? ಚೆನ್ನಾಗಿತ್ತು ಪಿಕ್ಚರ್. ನೋಡಿದ್ರನ ಕಡಿಗಿ ಅವ್ನ ಒಯ್ದು ಅಷ್ಟು ದೊಡ್ಡ ಮನೆಯಾಗಿಟ್ರು ಅವ ಅವ್ರ ಮನೆಗೆ ಹೋದ. ಅದಕ್ಕೆ ಅನ್ನೋದು ಮನುಷ್ಯಾಗ ರೊಕ್ಕ ಹಣ ಆಸ್ತಿ ಎಲ್ಲ ಮುಖ್ಯ, ಪ್ರೀತಿ ಅಂತೇಳಿ. ಹೌದಿಲ್ಲ? ನಮ್ಮವ್ವ ಇದನ್ನ ಹೇಳ್ತಾಳ, ಯಾರ ಮೇಲೆ ನೀ ಏನು ಕೊಡ್ಲಿಲ್ಲ ಅಂದ್ರೂ ಅಷ್ಟೇ ಬಿಡ್ಲಿಲ್ಲ ಅಂದ್ರೂ ಅಷ್ಟೇ, ಆದ್ರೆ ಪ್ರೀತಿ ಮಾತ್ರ ಯಥೇಚ್ಛವಾಗಿ ಕೊಡ್ಬೇಕಂತ. ನಾವು ಒಬ್ಬರನ್ನ ಭಾಳ ಪ್ರೀತಿ ಮಾಡಿದ್ರೆ ಅವರು ನಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾರಂತ. ಆಮೇಲೆ ಇನ್ನು ಏನೇನು ಹೇಳ್ತಿದ್ಲಕ್ಕಿ, ನೆನಪೇ ಇಲ್ಲ. ಅಲ್ಲ, ಅದ್ರಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಆಕಿ ಕೇಳ್ತಾರಲ್ಲ, ಆರ್ತಿ ಅಲ್ಲ, ಆರ್ತಿ ಮೇಡಮ್ ಅವ್ರಿಗೆ ಏನಂತೇಳಿ ಅದ್ರಾಗ ರಾಜ್ಕುಮಾರ್ ಸರ್ ಹೆಂಗಂತಾರಲ್ಲ, ನಾನು ಹಿಂಗೆ ಮುತ್ತು ಕೊಟ್ರ ನನ್ನ ಮೀಸಿ ನಿನ್ ತುಟಿ ಚುಸ್ತತಿ ಅಂದಾಗ ಹೆಂಗೆ ನಗ್ತಾಳಲ್ಲ, ನಿನ್ ನಗು ಬರ್ಲಿಲ್ಲನ? ನಗು ಬಂತೆ. ಅಲ್ಲ, ನನ್ನ ಮೀಸಿ ಯಾವಾಗ ನಿನ್ ತುಟಿಗೆ ಚುಚ್ಚೇತನ? ನಿಮ್ದು ಮೀಸಿ ಎಲ್ಲ ಐತಿ? ಇಲ್ಲ ಇಲ್ಲ. ಹೌದಲ್ಲ? ಇನ್ನು ಮಾವಾರ್ದೈತಿ ಮೀಸಿ, ಅತ್ತಿಗೆ ಚುಚ್ಚೈತಿಲ್ ಕೇಳ್ಬೇಕ. ಕಸ್ತೂರಿ, ಏನ್ ಮಾಡತ್ತೀವ? ಒಳಗ್ ಬಾ. ಊಟ ರೊಟ್ಟಿ ಜಿಗಿಟ್ ಹಾಕೋದು ಹೇಳ್ಕೊಡ್ತೇನೆ, ರೊಟ್ಟಿ ಮಾಡೋದು ಹೇಳ್ಕೊಡ್ತೇನೆ. ಬಾ ಒಂಚೂರು ರೊಟ್ಟಿ ಗಿಟ್ಟಿ ಮಾಡ್ಬಾ. ಏನ ಮತ್ತೆ ಹಿಂಗ ಬಿಟ್ರೆ ನಿಮ್ಮ ಮಾವು ಸಿಟ್ಟು ಬರ್ತೈತಿ. ಮತ್ತೆ ಅಡಿಗೆ ಅಂಬ್ಲಿ ಕಲಿಯೋದು ಯಾವಾಗ ನೀನು? ನಾವಿಲ್ದಾಗ ಅದು ಮಾಡಾಕ ಕಲಿಬೇಕಲ್ಲ ನೀನು. ಹ್ಞೂ ರೀ ಅತ್ತಿಯಾರ, ಬರ್ತೇನೆ. ಲೇ ಏನ್ಲೇ, ಯಾವಾಗ ನೋಡಿದ್ರೆ ಹೆಂಡತಿ ಸೆರಗ್ ಹಿಡ್ಕೊಂಡು ಅಡ್ಡಾಡ್ತಿರ್ತಿಯಲ್ಲ, ಇಲ್ಲೇ ಕುಂತಿಯಲ್ಲ ಹೆಂಡತಿ ಬಗಲಾಗ. ಎದ್ ಬಾ ಹೊರಗೆ. ಜ್ವಾಳದ ಚೀಲ ಹೊಂಟಾವಲ್ಲಿ ಗಡ್ಯಾಗ ಹಾಕಿ ಏಸ್ ಮುಟ್ಟಿ ಏನು ಚಂದ ಎಣಿಸಿ ಲೆಕ್ಕ ಬರ್ಕೋಬಾ. ಹಾ ಬನ್ನಿಪ್ಪ. ಹೌದಲ್ಲ, ಮಾವಾರಿಗೆ ಎಷ್ಟು ದೊಡ್ಡ ಮೀಸಿ ಐತಿ. ಅತ್ತಿಯರ್ ತುಟಿಗೆ ಚುಚ್ಚಲ್ಲ ನೀದು? ಒಂದ್ಸಲ ಕೇಳೇ ಬಿಡ್ತೇನೆ ತಡಿ. ಅತ್ತಿಯರ, ನಾವಿವತ್ತು ಪಿಕ್ಚರ್ ನೋಡಕ್ ಹೋಗಿದ್ವಲ್ರಿ ಟೆಂಟಿಗೆ ನಿನ್ನೆ. ಅವರು ಹೋದ್ರನ್ಬೇ ಪಿಕ್ಚರ್ಗೆ? ಹಾ, ಅವ್ರು ಹೋಗಿದ್ರು. ಆಕಿಗೆ ಬ್ಯಾಸರಾಗಿತ್ತ, ಗಂಡ ಕರ್ಕೊಂಡು ಹೋಗಿದ್ದ. ಹೆಂಗ ಪಿಕ್ಚರ್ ಕತಿ ಚಲೋ ಇತ್ತನ? ಮಸ್ತ್ ಇತ್ರಿ ಅತ್ತಿಯಾರ. ಬಂಗಾರದ ಪಂಜರ ಎಷ್ಟು ಚಂದ ಇತ್ತು ನೋಡ್ರಿ ಅತ್ತಿಯಾರ. ಅವ್ರ ಅವ್ವ ಅಪ್ಪ ದೊಡ್ಡ ಶ್ರೀಮಂತರು ತರ್ರಿ ಅತ್ತಿಯಾರ. ಅವ್ರ ಕರ್ಕೊಂಡು ಹೋದ್ರು ರಾಜ್ಕುಮಾರ್ ಅಣ್ಣಾರನ. ನಮ್ಮ ಮನಿಗೆ ಇರ್ಬಾ ನಮ್ಮ ಮಗ ನೀನಂತ ಕರ್ಕೊಂಡು ಹೋದ್ರಲ್ಲ. ಕರ್ಕೊಂಡು ಹೋಗಿ ಅವ್ರೇನು ಸುಪ್ಪತ್ತಿಯಾಗಿ ತೇಲಾಡ್ಸಿದ್ರು, ಬೇಕಾದ್ ಕೊಡ್ಲಿ, ಏನ್ ಬೇಕಾದ್ ಮಾಡಿದ್ರು. ಅವ ಏನಲ್ಲಿ ಇರ್ಲಿಲ್ಲ ಬಿಡ್ರಿ. ಒಲ್ಲೆ ನಾ ಇರಾಕ ಅಂತೇಳಿ ಕಡಿಗೆ ಮತ್ತು ಕುರಿ ಕಾಯ್ತಿದ್ರಲ್ಲ ಅವ್ರ ಅಪ್ಪ ಅವ್ರವ್ರಿ. ಅಂದ್ರೆ ಅವ್ರು ಸಣ್ಣಂದಿರ್ತ ಬಂದು ಇವ್ರನ್ನ ಹೀರೋನ ಅಲ್ಲಿ ನಾಯಕನ್ನ ಕೊಟ್ಟು ಹೋಗ್ಬಿಟ್ಟಿರ್ತಾರ್ರಿ. ಕೊಟ್ಟು ಹೋಗುತ್ತಲೇ ಅವ್ರಿಗೆ ದೊಡ್ಡವಾಗಿನ ಕರ್ಕೊಂಡು ಹೋಗಿರ್ತಾರ್ರಿ ಅತ್ಯಾರ. ಅಯ್ಯೋ, ನಂಗೆ ಸ್ಟೋರಿ ಹೇಳಾಕ ಬರುವಲ್ತ್ರಿ ಅತ್ಯಾರ, ಹೆಂಗೆ ಹೇಳೋದಂತೇಳಿ ಕತಿನ. ಅಂದ್ರೆ ಏನು ಹೇಳಪ್ಪ, ಅವ್ನು ಏನೋ ಒಂದು ಕಾಯಿಲೆ ಬಂದಿರ್ತೈತಂತ್ರಿ. ತಣ್ಣಗಿರ, ನೀನು ಕತಿ ಹೇಳಕ್ ಬರೋದಿಲ್ಲ ಬಿಡುದಿಲ್ಲ. ನೀ ಹಿಂಗೆ ಹೇಳಿದ್ರೆ ತಿಗಡ ಬಡಗ ಅವ್ರಿಗೆ ಅರ್ಥ ಆಕತ್ತನ? ಅತ್ಯಾರ ಅದ್ರಾಗ ಎಷ್ಟು ನಕಲಿ ಇತ್ತು ಗೊತ್ತೇನ್ರಿ ಅತ್ಯಾರ? ಪಿಕ್ಚರ್ ಕತಿನ ಮಾತಾಡ್ತಿರ್ತೀರೇ ಏನ್ ಬಡ ಬಡ ಬರ್ತೀರೇ? ಹಾ ಹೌದು. ಯವ್ವ ನಡಿ, ನೀ ಅಕ್ಕಿ ಕೂಟ್ ಮಾತಾಡ್ಕೊಂಡು ನಿಂತ್ರ ಹರೇ ಬದಕ್ ಆಗುದಿಲ್ಲ. ನಡಿ ಸುಮ್ಮನೆ ಏನ ಖಾಲಿ ಪೀಲಿ ತಳ ಎಲ್ಲ ಬುಡ ಇಲ್ಲ ಏನ್ರ ಒಂದು ಹೇಳ್ತತಿ. ಹಂಗಲ್ಲ, ನೀನ್ ಕವ ಮಾಡಿದ್ರೆ ಬ್ಯಾಸರ ಆಗುದಿಲ್ಲ. ನೀನ ಕೇಳಿಲ್ಲ ಅಂದ್ರೆ ಯಾರು ಕೇಳ್ತಾರ ಅಕ್ಕಿ ಕತಿನ? ಹೇಳುವ, ನೀ ಹೇಳಿ ಏನದು. ಅತ್ತಿಯರ ರಾಜ್ಕುಮಾರ್ ಅದಾರಲ್ರಿ, ಅವ್ರು ಆರ್ತಿ ಪ್ರೀತಿ ಮಾಡ್ತಿರ್ತಾರ್ರಿ. ಪ್ರೀತಿ ಮಾಡೋ ಹೊತ್ನಾಗ ಆರ್ತಿ ರಾಜ್ಕುಮಾರ್ಗೆ ಮುತ್ತು ಕೊಡಕ್ ಬರ್ತಾಳ್ರಿ. ಅವಾಗ ರಾಜ್ಕುಮಾರ್ ಅವ್ರು ಏನಂತಾರ ಗೊತ್ತೇನ್ರಿ? ಮುತ್ತು ಕೊಡಬೇಡ, ನಂದ ನನ್ನ ಮೀಸಿ ನಿನ್ ತುಟಿಗೆ ಚುಚ್ಚತೈತಿ ಅಂತೇಳಿ ಹೇಳ್ತಾಳ್ರಿ ಆಕಿ. ಅಂತನವ ಅಂದ್ಬಿಟ್ಲೆ ಆಕಿ, ಹೌದನ ಹಂಗಾರೆ ನಿಮ್ಮ ಅಪ್ಪಗ ಇಷ್ಟು ದೊಡ್ಡ ಮೀಸಿ ಐತಲ್ಲ, ನಿಮ್ಮ ಅವ್ಗೆ ಚುಚ್ಚಂಗಿಲ್ಲನ ಅಂತ ಕೇಳ್ತಾಳ ಆಕಿ. ಅವಾಗ ಹೌದು ತಡಿ, ನಮ್ಮ ಅಪ್ಪನ ಕೇಳ್ತೇನಂತೆ ಓಡೋಗ್ಬಿಡ್ತಾನವ. ಯವ್ವನವಲ್ವ, ಆಯ್ತು ಬಿಡವ ಅವಲೆ. ಅತ್ತಿಯರ ಈಗ ಮಾವಾರಿಗೆ ಇಷ್ಟು ದೊಡ್ಡದು ಮೀಸಿ ಐತಲ್ಲ, ನಿಮ್ ತುಟಿಗೆ ಚುಚ್ಚಿಲ್ಲನ್ರಿ? ಅಕ್ಕಿ ಮುಟ್ಟಿ, ಅಕ್ಕಿ ಅಲ್ಲ ಗೋಧಿ ಅಲ್ಲ ಜೋಳ ಬರ್ಕೊ ಬಾ. ಹುಚ್ಚರ್ ಸಂತಿ ಏನಾರ ಒಂದು ಮಾತಾಡ್ಕೊಂತ ನಿಂತ ಬಿಡ್ತಾವ, ಕೆಲಸ ಇಲ್ಲ ಬಗ್ಸಿಲ್ಲ. ಐ ಮಾವಾರ ಹೋಗಿ ಬಿಟ್ರಲ್ಲ ಅತ್ತಿಯರ್, ನೀವರ ಹೇಳ್ರಿ.
ಇದು ರೊಟ್ಟಿ ಜಿಗಿಟ್ ಹಾಕ್ಬೇಕು ಬಾರವ. ಇನ್ನೇನು ಹೇಳ್ತಾನೆ ಬಾ, ಇನ್ನೇನು ಯಾವಾಗ ಹೇಳ್ತಾನಂತ ಒಲಿ ಮುಂದೆ ಬಾ, ನಿಂಗೆ ಏನೋ ಒಂದು ಹೇಳ್ಬೇಕು ಹೇಳ್ತಾನೆ ಬಾ. ಅಯ್ಯ ಹೋಗೇ ಬಿಟ್ರಲ್ಲ ಇವರು. ಹೇ ಬುದ್ಗೇಡಿ, ಅದನ್ನ ಅವ್ರನ್ನ ಯಾಕೆ ಕೇಳಕ್ ಹೋದೆ? ಅಲ್ಲಲ್ಲಿ ಯಾವ ವಿಚಾರ ಕೇಳ್ಬೇಕು ಯಾವ ವಿಚಾರ ಕೇಳಬಾರ್ದಂತಾರ ಗೊತ್ತಾಗೋದಿಲ್ಲ. ಇನ್ನೂ ಯಾವಾಗ ನಿಂಗೆ ತಿಳುವಳಿಕೆ ಬರೋದಂತೆ ನಾನು. ಅದಕ್ಕೆ ಅನ್ನೋದು ಸಣ್ಣ ಹುಡುಗರನ್ನ ಸಣ್ಣರಿದ್ದಾರನ್ನ ಮದುವೆ ಮಾಡ್ಕೋಬಾರ್ದಂತೇಳಿ. ನಾನೇನು ಸಣ್ಣಕ್ಕೆಲ್ಲ, ಇವಾಗ ನಾನು ದೊಡ್ಡಕ್ಕೆ ಆಗೇನು ಗೊತ್ತುನು. ಮೈ ಒಂದ ಬೆಳೆದೈತಿ, ಬುದ್ಧಿ ಏನು ಬೆಳೆದಿಲ್ಲ. ಯಾಕ ದೊಡ್ಡಕ್ಕೆ ನಾನು ಹೌದನ್ನಂಗೆ ನಿನ್ನ ಜೊತೆಗೆ ನಾನು ಈಗ ಬಾಳೆ ಮಾಡಾಕತ್ತಿಲ್ಲನು. ಮೊನ್ನೆ ನೋಡ್ರಿ ನಿಮ್ಮ ಊಟದಾಗ ಚೀರಿದ್ನೇನು, ನಿಮ್ಮ ಜೊತೆಗೆ ಎಷ್ಟು ಚಂದ ಇದ್ದೆ ನಾನು. ನೀವೇನಂದ್ರು ಏನು ಮಾಡಿದ್ರು ಸುಮ್ಮನೆ ಇದ್ನಿಲ್ಲ ನಾನು. ಅವ ನನ್ನ ಮಾನ ಮರ್ಯಾದಿ 3 ಕಾಸಿಗೆ ಹರಾಜಾಗ್ತೀನಿ. ನೀನು ಏನಾರ ಮಾಡ್ಕೊ, ನೀನು ಮಾತಾಡ್ಸಿದ್ನಲ್ಲ, ನಾನು ತಲೆಯಾಗ ಬುದ್ಧಿಲ್ಲ. ಅರೇ ಹೋಗಿ ಬಿಟ್ರಲ್ಲ ಹಿಂಗೆ ಕೂಡೋದ್ ನಮ್ಮ. ಓ ಚಿಕ್ಕಮ್ಮರ ನನಗೂ ಬುದ್ಧಿ ಇಲ್ಲ ಅಂತಾರ ನೋಡ್ರಿ, ಇವ್ರು ಎಷ್ಟಿರ್ಬೇಕು. ಅದಕ್ಕೆ ನಂಗೂ ಬುದ್ಧಿ ಐತಿ. ನಾನು ಈಗೇನು ಸಣ್ಣಕ್ಕೆಲ್ಲ ದೊಡ್ಡಕ್ಕೆ ಆಗೇನಿ ಅನ್ನೆ, ಅದಕ್ಕೆ ಹೋಗೇ ಬಿಟ್ರು. ಅಷ್ಟಕ್ಕೆ ಹೋದ್ನಾ? ಹ್ಞೂ ನಾನೇನಂದೆ, ನಾನು ದೊಡ್ಡಕ್ಕೆ ಆಗೇನಿ ಅಂದೆ. ಅದಕ್ಕೆ ನಿಂಗೆ ಬುದ್ಧಿನೇ ಬೆಳೆದಿಲ್ಲ, ಇನ್ನು ನಿನ್ನ ಮೈ ಅಷ್ಟ ಬೆಳೆದೈತಿ ಅಂದ್ರೆ. ಅದಕ್ಕೆ ಇಲ್ಲಪ್ಪ ನಾನು ಬುದ್ಧಿ ಬಂದೈತಿ, ಎಲ್ಲ ದೊಡ್ಡಕ್ಕೆ ಅದೇನಿ, ನಿಮ್ಮ ಜೊತೆಗೆ ಎಷ್ಟು ಚಂದ ಬಾಳೆ ಮಾಡತ್ತೀನಿ. ಮೊನ್ನೆ ನೀವು ಮುಟ್ಟಿದ್ರು ಚೀರಿಲ್ಲ, ಏನು ಮಾಡಿದ್ರು ಸುಮ್ಮನೆ ಇದ್ನಿಲ್ಲ. ಹೋಗ್ಲಿ ನಮ್ಮ ಈರಮ್ಮ ಹೇಳ್ಯಾಳ ಅಂತೇಳಿ ಇನ್ನೂ ಹೆಂಗಿರ್ಬೇಕು ನಾನು ಅಂತಂದೆ. ಅಷ್ಟಕ್ಕೆ ಅಯ್ಯೋ ನನ್ನ ಮಾನ ಮರ್ಯಾದೆ ತೆಗಿತೀನಿ ಅಂತೇಳಿ ಹೋಗಿ ಬಿಟ್ರು. ಅಲ್ಲ ಏನು ಅನ್ಬಾರ್ದಂದ್ಲ ಅಂತೇಳಿ ನಿನ್ನ ಹೆಂಡತಿ ಆ ಪರಿ ಓಡೋಗಿಲ್ಲ. ಏನೋ ಒಂದು ತಮಾಷೆ ಮಾಡ್ತಾ ತಿಳಿಯಂಗಿಲ್ಲ ಏನೋ. ಏ ಆಕೆ ಯಾ ನಮ್ನಿ ಮಾತಾಡ್ತಾ ಗೊತ್ತೇನೆ, ಇದ್ರಿಗೆ ನಿಂತರಿಗೆ ಮುಜುಗರ ಆಗೋಂಗ ಕಿತ್ಕೊಂಡು ಹೊಡ್ಯಬೇಕು. ಇನ್ನೂ ಬುದ್ಧಿ ತಿಳಿಯಂಗಿಲ್ಲ ಆಕಿಗೆ, ಅದನ್ನ ಹೇಳಿದ್ದ. ನೋಡು ಚಿಕ್ಕಮ್ಮರ ಹಿಂಗ ಅಂತಾರ ನೋಡ್ರಿ. ನಾ ಏನ್ ಮಾತಾಡೀನಿ? ನಾ ಏನ್ ಅಂದಿಲ್ರಿ. ಮಾವರು ಹಿಂಗ ಓಡೋದ್ರು, ಅತ್ತಿಯರು ಹಿಂಗ ಓಡೋದ್ರು. ನೀವರ ಹೇಳ್ರಿ, ಏನ್ ಹೇಳ? ಅಲ್ಲ ಕಾಕರ್ದ ಮೀಸಿ ನಿಮ್ ತುಟಿ ಚುಚ್ಚಂಗಿಲ್ಲ ಮುತ್ ಕೊಡು ಹೊತ್ನ್ಯಾಗ. ಏಯವ್ವ ಅಲ್ಲ ಏ ಕಸ್ತೂರಿ, ಹಂಗೆಲ್ಲ ಮಾತಾಡ್ಬಾರ್ದು. ಎಲ್ಲಿಗೆ ಓಡಿ ಹೋಗೋದು? ಎಲ್ಲಿಗೆ ಓಡಿ ಹೋಗೋದು? ಈಗ ಹೇಳ ಅದೇನ್ ಹೇಳ್ತಿ ಹೇಳ. ಏ ಸರಿಲ್ಲ ಬಡ ಯವ್ವ ನೋಡ್ಬೇ ಇವ್ನ ಅಣ್ಣನ್ನ. ಸರಿಲಪ್ಪ ಸರಿ, ನೀನ್ ಹೆಂಡತಿಗಂತ್ರ ಬುದ್ಧಿಗೇಡಿದ್ದಂಗೈತಿ. ಸರಿ ತಗ ಕಸ್ತೂರಿ ಬಾಯ್ಲಿ. ಗಂಡ ಹೆಂಡತಿ ವಿಚಾರನ ಯಾವತ್ತೂ ಯಾರ ಮುಂದೆ ಹಿಂಗೆಲ್ಲ ಮಾತಾಡಬಾರ್ದು. ಏನ ಈ ಸಂಸಾರ ಈ ಥರ ಈಗೇನಂದೆಲ್ಲ ಇದು, ಆಮೇಲೆ ಗಂಡ ಹೆಂಡತಿ 4 ಗೋಡಿ ನಡುವೆ ನಡೆಯುವಂಥ ವಿಚಾರನ ಯಾವತ್ತೂ ಹೊರಗೆ ಬಹಿರಂಗವಾಗಿ ಮಾತಾಡಬಾರ್ದು. ಅರ್ಥ ಆತಾ ಏನು? ಹೌದಾ? ಸರಿ. ಮತ್ತೆ ಅವ್ರ ಪಿಕ್ಚರ್ನಾಗ ಅಂದ್ರಲ್ಲ ಅದು ಪಿಕ್ಚರ್, ಇದು ಏನ ನಿಜ ಜೀವನ. ಅದಕ್ಕೆ ಪಿಕ್ಚರ್ನಾಗ ಬೇರೆ ಇದ ಬೇರೆ. ನೀ ಹೊರಗೆ ಎಲ್ಲಿ ಅನ್ಬಾರ್ದು. ಆಮೇಲೆ ಈಗ ಕೇಳಿದೆಲ್ಲ ಹಿಂಗೆಲ್ಲ ಯಾರ್ಯಾರಿಗಾರ ಪ್ರಶ್ನೆ ಕೇಳಬಾರ್ದು. ಅವ್ರಿಗೆಲ್ಲ ಮುಜುಗರ ಆಕತಿಲ್ಲ. ಏನು ನಮ್ಮವ್ಗ ಏನು ಹಾಗೆಲ್ಲ ಇನ್ನೊಮ್ಮೆ ಏನು ಕೇಳಬಾರ್ದ. ಪಾಪ ನಮ್ಮವ್ಗ ಬೇಜಾರಾತ. ಏನು ಅತ್ತಿ ಮಾವು ಬೇಜಾರಾತ? ಅಯ್ಯೋ ಹಂಗಾರ ತಪ್ಪಾತಂದು ಕೇಳ್ತಾನೆ ತಡಿ ಅಮ್ಮಗ. ಅದು ಪಾಪ ಅವ್ರಿಗೆ ಎಷ್ಟು ಒಂಥರ ಆತ ಏನು. ನಾನು ಅವ್ರಿಗೆ ಬೇಜಾರು ಮಾಡಂಗಿಲ್ಲಪ್ಪ. ನಾ ಹೋಗಿ ತಪ್ಪಾತಂದು ಕೇಳ್ತೀನಿ ತಡ್ರಿ. ಬೇಡ ಮತ್ತೆ ಅದನ್ನೇ ಕೇಳಕ್ಕಿ. ನಿಮ್ಗೇನು ಬೇಡ ಅಂತೀರಿ? ಕೇಳಿಲ್ಲ ಅಂದ್ರೆ ಅವ್ರ ಮನಸ್ನಾಗ ಹಂಗೆ ಉಳ್ಕೊಳಂಗಿಲ್ಲನು. ಆಮ್ಯಾಗ ಮತ್ತೆ ಅವ್ರು ಹಿಂಗೆ ಕೇಳ್ಬಿಟ್ಲು ಕಸ್ತೂರಿ ಅಂತೇಳಿ ಮನ್ಸಿಗೆ ನೋವು ಮಾಡ್ಕೊಳಂಗಿಲ್ಲನು. ನೀವು ಸುಮ್ಮನಿರಿ, ನಾ ಎಲ್ಲ ಕೇಳ್ತೇನೆ. ಅತ್ತಾಗ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ರೀ. ಕೇಳ್ಬೇಕು. ನಮ್ಮವ್ ಹೇಳಾಳ, ತಪ್ಪಿತ್ತಂದ್ರೆ ನೀ ಯಾರನ್ನ ಹತ್ರ ಆಗಲಿ ಏನಾರ ಆಗಲಿ ತಪ್ಪಾತಂತ ಕೇಳು, ನೀ ಏನು ಸಣ್ಣಕ್ಕೆ ಆಗೋದಿಲ್ಲ. ಅದರಿಂದ ಸರಿ ತಪ್ಪಿಲ್ಲ ಅಂದ್ರೆ ತಲೆ ತಗ್ಗಿಸ್ಬೇಡ ಅಂತ ಹೇಳಾಳ. ಒಳ್ಳೆ ಪಾಠನ ಹೇಳ್ಕೊಟ್ಟಾರ ಬಿಡು ನಿಮ್ಮವ್ವಾರ. ಈಗ ನಾನು ನಿಂಗೊಂದು ಪ್ರಶ್ನೆ ಕೇಳಲೆ? ಕೇಳ್ರಿ. ನಾನು ನಿಮ್ಮ ಓನ್ ಮನೆಗೆ ಕಳಿಸಿದ್ನಲ್ಲ, ನಿಂಗೆ ಅವಾಗ ನನ್ನ ನೆನಪಾತನ ಒಂದು ಸ್ವಲ್ಪರ? ನಾನು ನೆನಪಿಸ್ಕೊಂಡೇ ಇಲ್ಲ. ನೆನಪಿಸ್ಕೊಂಡೆ, ಭಾಳ ನೆನಪಾದ್ರಿ ಗೊತ್ತೇನ. ನನಗೊಂದು ವಿಷಯ ಅರ್ಥ ಆಯ್ತು. ಯಾವತ್ತೂ ಯಾರನ್ನೂ ರೂಪ ನೋಡಿ ಅಳಿಬಾರ್ದು, ಗುಣ ನೋಡಿ ಅಳಿಬೇಕು. ಯಾರು ಕೆಟ್ಟವರಾಗಿರಲ್ಲ, ಯಾರು ಒಳ್ಳೆಯವರಾಗೂ ಇರಲ್ಲ. ಅವ್ರವ್ರು ನಡ್ಕೊಳ್ಳೋ ರೀತಿ ಮೇಲೆ ಇರ್ತೈತಿ ಅಂತೇಳಿ. ಹೌದನ? ನನಗಂತರೂ ಎಷ್ಟು ನೆನಪಾದಿ ಗೊತ್ತೇನೆ ನೀನು. ನನಗೆ ನೆನಪಾದ್ರಿ. ಆಮೇಲೆ ಮತ್ತು ನಂಗೆ ಎಷ್ಟು ಬೇಜಾರಾಗಿತ್ತು, ನೀವು ಬರ್ತೀರೋ ಇಲ್ಲ ಕರ್ಕೊಂಡು ಹೋಗಾಕ ಅಂತೇಳಿ. ನಮ್ಮಪ್ಪ ನಾವ ಏನಾರ ಮಾಡಿ ತಪ್ಪಾತಂತ ಕೇಳಿ ನಿನ್ನ ಬಿಟ್ಟು ಬರ್ತೀವಿ ಬಾ ಅನ್ನತ್ತಿದ್ರು. ಮತ್ತು ಹೆಂಗೆ ಬರ್ಬೇಕು? ಇಲ್ಲಿಗೆ ಬಂದಮೇಲೆ ನೀವು ಏನಾರು ಅಂತೀರೇನೋ ಅಂತೇಳಿ ಸುಮ್ಮನಿದ್ದೆ ನಾನು. ತಲೆ ಕೆಡಿಸ್ಕೋಬೇಡ. ಏನು ಅಪ್ಪಗೆ ಅದು ಸರ ಸಿಕ್ತಲ್ಲ, ಅಪ್ಪ ಏನು ಅನ್ಲಿಲ್ಲ, ಸುಮ್ಬಿಟ್ಟ. ಇನ್ನೊಮ್ಮೆ ಯಾವತ್ತು ಅವ್ವ ಏನಾರ ಕೊಟ್ಲಂದ್ರೆ ಹಂಗೆ ಜಾಕಿಲ್ಲೇ ತೆಗೆದಿಟ್ಕೋಬೇಕು. ಎಲ್ಲರ ಎತ್ತಾಗಾರ ಇಟ್ಟು ಹೋಗ್ಬಾರ್ದು. ಏನು ಇಲ್ಲ ಸೀದಾ ತೊಗೊಂಡೋಗಿ ನಮ್ಮ ಅವ್ನ ಕೈಯಾಗ ಕೊಡ್ಬೇಕು. ತೆಗೆದಿಡ್ರಿ, ನಾ ಮತ್ತೆ ಕೇಳ್ದಾಗ ಕೊಡ್ರಿ ಹಾಕೊಳಕ ಅಂತೇಳಿ. ಏನ
ಬಾ ಏ ಬಿಡು ಬಿಡು ನೀರು ಹಾಕ ಹಾಕ್ಬೇಡ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ನನಗೆ ಮಸಳಿ ತರಿಸ್ಬೇಕು ನೋಡ್ರಿ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಹೊರಗಂತ ಬರಕ ಹೌದ ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಪೂಜೆ ವಿಡಿಯೋ ಮಾಡ್ಕೊತೀನಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತವ ಹಾ ಜಿಗ್ಯಾತಾವ ಇದೆ ಅಲ್ಲ ಜಿಗ್ಯಾತ